ನಮಸ್ಕಾರ ರೀ ಗಿಚ್ ಆ್ಯಂಡ್ ರಿಚ್ ಮಂದಿ. ಇವತ್ತಿನ ನಮ್ಮ ಬ್ಲಾಗ್ ಏನಂದ್ರೆ ಸಿಲಿಂಡರ್ ತರಕ್ ಹೋಗಿದ್ದು. ಸಿಲಿಂಡರ್ ತರಕ್ ನೋಡ್ರಿ ಪಾಳೆ ವ್ಯಾಪಾರ ಐತಿ. ಇಲ್ಲಿ ನಮ್ಮ ಮಾವ ಸಿಲಿಂಡರ್ ಪಾಳೆ ಕಚ್ಚ ಏನಂತ ನೋಡ್ರಿ ಮುಂದೆ ಹೇಳ್ತ ನಿಮ್ಗ ಅನಿಸಿಕೆಯನ್ನು ಹೇಳಿ. ಏನ್ ಮೋದಿ ಅದಾನಂತ ಇಟ್ಟರ ಸಿಲಿಂಡರ್ ಯಾಕತ್ತೀರಿ ನೀವು? ಮೋದಿ ಇರ್ಲಿಲ್ಲ ಅಂತಂದ್ರೆ ನಿಮ್ಗೆ ಇದು ಸಿಗ್ತಿರ್ಕಿಲ್ಲ. ಹಾನ್ರಿ, ಈ ಬೇರೆ ದೇಶದ ಕಂಪೇರ್ ಮಾಡ್ರಿ ನಮ್ ದೇಶ ಹೆಂಗ ಅನಿಸ್ತೈತ್ರಿ ನಿಮ್ಗ? 1,000 ಪಾಲಿಗೆ ಚಲೋ ನಂಬುದಿಲ್ಲ. ಹೌದ್ರಿ, ನಿಮ್ಗೆ ಹೆಂಗ ಅನ್ಸಾಯತಿ ಕ್ಯೂ ನೋಡ್ರಿ? ನಾಟಕ ಮಾಡಿದ್ವಿ ಹರಾಮ್ಕೋರ ನೋಡ್ರಿ ಈ ಪರಿ ಕ್ಯೂ ಐತಿ. ಸಿಕ್ಕಾಪಟ್ಟಿ ಮಂದಿ ನಿಂತಾರಿಲ್ಲ, ಪಾಳೆ ಹೆಚ್ಚು ನಿಂತಾರ. ಈ ಪರಿ ಸಿಲಿಂಡರ್ ಮಣ್ಗಂಡ್ ರಶ್ ಆಗೈತ್ರಿ. ಅಲ್ಲಿ ನೋಡ್ರಿ ಸಿಲಿಂಡರ್ ರಶ್ ಆಗಿದ್ದಕ್ಕ ಅಲ್ಲೊಬ್ರು ಅಮ್ಮ ತಲೆ ಮೇಲೆ ಸಿಲಿಂಡರ್ ಹೊತ್ಕೊಂಡ್ ಬರತ್ತಾಳ. ದೂರ ಐತಿ ಕಾಣ್ತಿರ್ಬೋದು. ಇಷ್ಟು ರಶ್ ಆಗಿಬಿಟ್ಟೆ ಸಿಲಿಂಡರ್ಗೆ. ಆ್ಯಕ್ಚುಲಿ ಸಿಲಿಂಡರ್ ಅಭಾವ ಇಲ್ಲ, ಜನ ಸಿಲಿಂಡರ್ ಬಡ್ದಾಡತ್ತಾರ. ಹಂಗೋ ಹಿಂಗೋ ಮಾಡ್ಯ ನಾವು ಒಂದು ಸಿಲಿಂಡರ್ ತೊಗೊಂಡ ಅಲ್ಲಿಂದ ನಾವು ಮುಂದೆ ನೆಕ್ಸ್ಟ್ ಬೆಳಗಾವ್ ಹೋದ್ರಿ. ಬೆಳಗಾವ್ ಯಾಕಂದ್ರೆ ಸ್ವಲ್ಪ ಕಾರ್ ಗಾಡಿ ರಿಪೇರಿ ಇರ್ತದೆ. ಕಾರ್ ಗಾಡಿ ರಿಪೇರಿ ಮಾಡಿಸ್ಕೊಂಡು ಕಾರ್ ಗಾಡಿ ರಿಪೇರಿ ಮಾಡಿಸ್ಕೊಂಡು ಹೊಳ್ಳಿ ಬರ್ಬೇಕಾದ್ರೆ ಎಂಥ ಮಳಿ ರೀ. ಆ್ಯಕ್ಚುಲಿ ಎಂಥ ಮಳಿ ಸನೇದ್ರಾಗ ನಾ ಯಾವಾಗ ನೋಡಿಲ್ಲ. ಸಿಕ್ಕಾಪಟ್ಟಿ ಅಂದ್ರೆ ಸಿಕ್ಕಾಪಟ್ಟಿ ಮಳಿ ಬರಾಯತ್ತ ನೋಡ್ರಿ. ಇಲ್ದ ಯಾರ ನಮ್ಮನಿ ಮಳಿ ಬರಾಯತ್ತ ಅಂತೇಳಿ ಗಾಳಿ ಅಲ್ಲೆಲ್ಲ ಗಿಡಗಳೆಲ್ಲ ಬೀಳತಾವ. ಗಾಳಿ ದೊಡ್ಡ ರೀ, ಒಂಥರ ಈ ಕಲ್ಲು ಹೋಗದಂಗ ಇದು ಬೀಳತಾವ, ಆನಿಕಲ್ ಬೀಳತ್ತಿದ್ದು. ಹಿಂಗಾಗಿ ನಾ ಅಂತಿ ಗಾಡಿ ಸೈಡ್ ಹಾಕ್ಯಾರ ಗಪ್ನ ಅಲ್ಲಿ ಒಂದು ಗ್ಯಾರೇಜ್ ಕಡೆ ಹೋಗ್ಯಾರ ಗಪ್ನ ಕ್ರೀತ್ನಿ ಎಲ್ಲಿ ಸರಿ ಬ್ಯಾಡ ಬಿಡ ಅಂತ ಹೇಳಿ ಮತ್ತೆ ಎಲ್ಲಿ ಯಾಕಂದ್ರೆ ಗ್ಲಾಸಿ ಗೀಸಿ ಪೆಟ್ಟು ಕುಂತಿದ್ದಿತ್ತು ಅಂತೇಳಿ ನಂಗೂ ಅಂಜಿಕ್ ಬಂದ ಗಾಡಿ ಒಳಗೆ ಹಾಕ್ಯಾರ ಗಪ್ಪನ. ಅಲ್ಲಿ ನಿಂತ್ರಿ ಬರೋಬ್ಬರಿ 2 ರಿಂದ 3 ತಾಸು ಮಳೆ ಆತ್ರಿ. ನೋಡ್ರಿಲ್ಲ ಆನಿಕಲ್ ಹೆಂಗ್ ಬೀಳತಾವ. ದೊಡ್ಡ ಆನಿಕಲ್ ಬೀಳತ್ತಿದ್ವು ಅಂದ್ರೆ ಇಲ್ಲೇ ನೀವು ಕಾಣ್ತಿರ್ಬೋದು ಒಂದೊಂದು ಸಣ್ಣ ನೋಡ್ರಿ. ನಾನು ಕೈಯಾಗ ಹಿಡಿದು ತೋರಿಸ ನೋಡ್ರಿ ಹೆಂಗೈತಂತೆ ಆನಿಕಲ್ಲ. ಇದ ನೋಡ್ರಿ ಆನಿಕಲ್ಲ. ಆಕ್ಚುಲಿ ತಳಗ್ ಬಿದ್ದಿತ್ತ. ಇದ್ರ ತಳಗ್ ಬಿದ್ದಾಗ ಇನ್ನೂ ದೊಡ್ಡದಿತ್ತದ. ನಾ ತಗೊಳಂತ್ಲೆ ತಗೊಂಡ್ ಕೈಯಾಗ ಕರಗಾತಿತ್ತ. ತಡಾಕಿಲ್ದ ಬಾಳ ಜಲ್ದಿ ಐಸ್ಗತೆ ಜಾಸ್ತಿ ನಿಂದ್ರಂಗಿಲ್ರಿ. ಅದ ಕೈಯಾಗ ಹಿಡಿಗೊಡ್ತ ಐಸ್ ನೋಡ್ರಿ ಎಷ್ಟು ಜಲ್ದಿ ಕರಗ ಆಯ್ತಂಗ. ಕೈ ಹಿಡಿಗೊಡ್ತ ಕರಗ್ತೈತಿ. ಮತ್ ಬೇರೆ ಕಡೆಯಿಂದ ವಿಡಿಯೋ ಎಲ್ಲೆಲ್ಲಿಂದ ನೋಡತ್ತಿರಲ್ಲ ಅವ್ರೆಲ್ಲ ಏನೇನು ಇದಕ್ಕೆ ಏನಂತೀರ ಅನ್ನೋದು ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ಅಲ್ಲಿಂದ ಮಳಿ ಸ್ವಲ್ಪ ಕಡಿಮೆ ಆತ. ಕಡಿಮೆ ಆಗಂತಲೇ ಹಂಗ ಮುಂದೆ ಹಾಕೋತೀರಿ. ಇಲ್ಲಿ ನೋಡ್ರಿ ಆನಿಕಲ್ ರೋಡ್ ಸೈಡ್ ಎಲ್ಲ ಬೆಳ್ಳಗೆ ಹೆಂಗೆ ಬಿದ್ದೈತಿ. ಅಷ್ಟು ಶಿಸ್ತೆಲ್ಲ ಆನಿಕಲ್ ಬಿದ್ದಿತ್ತ. ಮತ್ತು ಮುಂದೆ ಹೋಗ್ಕೊಡ್ಕ ಕೌಲ್ಯಾಗಿ ನೀರೆಲ್ಲ ರೋಡ್ ಮೇಲೆ ಬಂದುಬಿಟ್ಟೈತ್ರಿ. ನೋಡ್ರಿ ಇಲ್ಲೆಲ್ಲ ಕೌಲ್ಯಾಗಿ ನೀರೆಲ್ಲ ಪೂರ ಗಾಡಿ ಎಲ್ಲ ಮುಣಗ್ಬೇಕು ಅಷ್ಟು ಕೌಲಿ ನೀರೆಲ್ಲ ರೋಡ್ನ್ಯಾಗ ಬಂದಿತ್ತ. ಹಂಗೆ ಸಾವಕಾಶ ಏನಿಲ್ಲ ನಾವು ಹಂಗೆ ದಾಟಿ ಹೋದ್ರಿ. ಅಂಜನ್ಕೊಂತ ಯಾಕಂದ್ರೆ ಎಲ್ಲಿ ತೆಗ್ಗ ಇರ್ತಾವೆ ಎಲ್ಲಿ ಗುಂಡಿಗಳು ಇರ್ತಾವೆ ಅನ್ನೋದು ಗೊತ್ತಾಗೋದಿಲ್ಲ. ಒಮ್ಮೆ ಗಾಡಿ ಹೊಡೆದು ಅಂದರೆ ಏನಾರು ಆಗಿಗೈತೆ ಅನ್ನೋ ಒಂದು ಅಂಜಿಕಿಲಿ ಹಂಗೆ ಹೊಡೆದ್ರಿ. ಹಂಗೂ ಹಿಂಗೋ ದಾಟ್ಕ್ಯಾರ ಅದೇನ ಕೌಲಿ ನೀರು ಬಂದಿತ್ತಲ್ಲ ಅದನ್ನೆಲ್ಲ ದಾಟಿಸ್ಕೊಂಡ ಬಂದ್ರಿ ಹೊರಗೆ. ಆಮೇಲೆ ಹಂಗೆ ಸರ್ವಿಸ್ ರೋಡ್ದಿಂದ ಮೇಲೆ ಹೈವೇ ಹತ್ತಿದ್ವಿ ರೀ. ಹೈವೇ ಹತ್ಕೊಡ್ಕ ಹಂಗೆ ಒಂದು ಸೈಲೆಂಟ್ ಸಾಂಗ್ ಕೇಳ್ಕೊಂತ ನಾವು ಗಮನ ಮನೆ ಕಡೆ ಹೊಂಟುಬಿಟ್ಟು ನೋಡ್ರಿ. ಹಂಗೆ ಸಾಂಗ್ ಕೇಳ್ಕೊಂತ ನಮ್ಮ ಊರು ಬಂದಿದ್ದಾಗ ಗೊತ್ತಾಗ್ಲಿಲ್ಲ ರೀ. ಕಡಿಕ ನಮ್ಮೂರು ಬಂತ್ರಿ. ನಮ್ಮೂರು ಬರಂತಲೇ ನಾವು ಮನೆ ಕಡೆ ಹೊಂಟೋರಿ. ಇವತ್ತಿನ ನಮ್ಮ ಬ್ಲಾಗ್ ಇಷ್ಟ ಆಯಿತು. ನೆಕ್ಸ್ಟ್ ಬ್ಲಾಗ್ದಾಗ ಸಿಗೋಣ್ರಿ. ಬಾಯ್.